ಕೌಟುಂಬಿಕ ದೌರ್ಜನ್ಯ. ಗಂಡ ಮತ್ತು ಮಗನಿಂದ ಮಾರಣಾಂತಿಕ ಹಲ್ಲೆ. ಹೆತ್ತ ತಾಯಿಯ ಬಾಯಿಗೆ ಸಗಣಿ ತುರುಕಿದ ಕಿರಾತಕ ಮಗ. ಹೌದು, ಮಧುಗಿರಿ ತಾಲೂಕು ಕಸಬಾ ಹೋಬಳಿಯ ಜಡೆಗೊಂಡನಹಳ್ಳಿ ವಾಸಿ ಮಂಜಮ್ಮ ಎಂಬುವರನ್ನ ಏನು ಅರಿಯದ ವಯಸ್ಸಿನಲ್ಲಿ ಮರಿತಿಮ್ಮನಹಳ್ಳಿಯ ಹಂಸರಾಜು ಎಂಬುವನಿಗೆ ಕೊಟ್ಟು ವಿವಾಹ ಮಾಡಿರುತ್ತಾರೆ. 20 ವರ್ಷ ಸಂಸಾರ ಮಾಡಿದ ನಂತರ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ಕೊಡಲು ಪ್ರಾರಂಭಿಸುತ್ತಾನೆ. ತಂದೆ ಹಂಸರಾಜ್ ಮತ್ತು ಎರಡನೇ ಮಗ ಸೇರಿಕೊಂಡು ತಾಯಿ ಮಂಜಮ್ಮನನ್ನ ದನ ಕಟ್ಟುವ ಶೆಡ್ನಲ್ಲಿ ಕೂಡಿ ಹಾಕಿ ಮನಸ್ಸು ಇಚ್ಛೆ ಒಡೆದು ಬಡಿದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವುದು ಕಂಡುಬಂದಿದ್ದು, ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗಂಡ ಹಂಸರಾಜ್ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಈ ಪ್ರಕರಣದ ವಿರುದ್ಧ ತನಿಖೆಗಾಗಿ ದಲಿತ ಸಂಘರ್ಷ ಸಮಿತಿಯ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾಖಲೆಗಳ ಸಮೇತ ರೆಡಿ ಮಾಡಿಕೊಂಡಿದೆ. ಜನಧ್ವನಿ ವಾಹಿನಿಗೆ ಮಂಜಮ್ಮನನ್ನ ಕರೆಯಿಸಿ ಹೇಳಿಕೆ ಕೊಡಿಸಿರುತ್ತಾರೆ. ಸರ್, ಜಡಗನಹಳ್ಳಿ ತವ್ರ ಮನೆ. ಮರ್ತಿಮನಹಳ್ಳಿ ಕೊಟ್ಟು ಮದುವೆ ಮಾಡಿದ್ರು. ಜಡಗನಹಳ್ಳಿಯಲ್ಲಿ ನಿಮ್ಮ ತಂದೆ ತಾಯಿ ಹೆಸರೇನು? ವೀರನಾಗಪ್ಪ ಅಂತ ತಂದೆ ಹೆಸರು, ವೀರಮ್ಮ ಅಂತ ತಾಯಿ ಹೆಸರು. ಹೇಳಿ, ಏನ್ ಸಮಸ್ಯೆ ನಿಮ್ದು? ಸಮಸ್ಯೆ ನನ್ ಗಂಡಂದೇ ಸಮಸ್ಯೆ. ಏನ್ ಸಮಸ್ಯೆ ಹೇಳಿ? ಏನ್ ಸಮಸ್ಯೆ ಅಂದ್ರೆ ಯಾವಾಗ ಹೊಡಿಯೋದು ಬಡಿಯೋದು, ಮುಂಚೆಯಿಂದ ಹೊಡಿಯೋದು ಬಡಿಯೋದು, ಯಾವಾಗ ಗಲಾಟೆ ಮಾಡ್ಕೊಂಡೇನೆ. 10-15 ವರ್ಷ ಜೀವನ ಮಾಡಿದ್ವಿ. 20 ವರ್ಷ ಜೀವನ ಮಾಡಿದ್ವಿ. 20 ವರ್ಷ ಆದ್ಮೇಲೆ ನೆಕ್ಸ್ಟ್ ಹುಡ್ಗನ್ನ ಇದನ್ನ ಸಾಲ ಮಾಡ್ಕೊಬಿಟ್ಟು ಕರ್ಕೊಂಡು ಬೆಂಗ್ಳೂರ್ಗೆ ಹೊರಟೋಗ್ಬಿಟ್ಟ. ಬೆಂಗ್ಳೂರ್ಗೆ ಹೋದ ನಂತರ ನೆಕ್ಸ್ಟ್ ಮಧ್ಯ ಬಂದು ಗಲಾಟೆ ಮಾಡಿ 16 ಸರಿ ಸ್ಟೇಷನ್ ಕೊಟ್ಟೆ. ಸ್ಟೇಷನ್ ಏನು ಹೇಳಿಲ್ಲ. ಅವ್ರ ಅಣ್ಣತಮ್ಮಗಳನ್ನೆಲ್ಲ ಕರ್ಕೊಬಂದು ಹೊಡಿಯೋದು ಬಡಿಯೋದು, ಇಲ್ಗಾರೆ 5-6 ಸರಿ ಹೊಡೆದು ಬಡ್ದು ಎಲ್ಲ ಚಿತ್ರಹಿಂಸೆ ಮಾಡಿಸ್ಬಿಟ್ಟ. ಅಂದ್ರೆ ಅವರು 8 ಜನ ಅಣ್ಣತಮ್ಮಗಳು. 8 ಜನ ಅಣ್ಣತಮ್ಮಗಳ ಹತ್ರನು ನಾನು ಒಬ್ಳೆ ಅಣಗ್ಬೇಕಾಗಿತ್ತು. ಇವರೆಲ್ಲ ಅವ್ರವ್ರು ಇದ್ರಕ್ಕೆ ಅವ್ರ ಜೊತೆಗೆ ಹೊರಟೋಗರು. 8 ಜನ ಅಣ್ಣತಮ್ಮಗಳ ಜೊತೆ ನಾನು ಕರ್ಕೊಬಂದು ಒಂದ್ ದಿವಸ ಹೊಡೆಸ್ದ. ಇಲ್ಲ, ನಾನು ಹೊಡಿಬೇಡ, ನನ್ ಜೊತೆ ಇರು ಅಂದಕ್ಕೆ ನಾನು ಇರಲ್ಲ ಅಂದ. ಅವತ್ತು ನಾನು ಇರೋದೇ ಇಲ್ಲ, ನಿನ್ ಮಟ್ಟೆ ನೀನ್ ಇದ್ಬಿಡು, ನನ್ ಬ್ಯಾಡ, ನೀನು ಎಬಿಚಾರಿ, ನೀನು ಅಂತ ಮುಂಡೆ ಇಂಥ ಮುಂಡೆ ಅಂತ ಮುಂಚೆಯಿಂದನೂ ಇದನ್ನೇ ಕಟ್ಟ. ಹೋಗ್ಲಿ ಬಿಡು ಅಂತ ಅವ್ರ ಮನೆಗೆ ಜೀವನ ಮಾಡ್ಕೊಂಡು ನಾನು ಇದ್ರೆ ಮಧುಗಿರಿಯಲ್ಲಿ ಬೂಸ ಅಂಗಡಿ ಹಾಕೊಟ್ಟೆ ದೊಡ್ಡ ಮಗುಂಗೆ. ಸೆಕೆಂಡ್ ಇಯರ್ ಮುಗಿಸಿ ಜೀವನ ಬೂಸ ಅಂಗಡಿ ಹಾಕೊಟ್ಬಿಟ್ಟು ಆಮೇಲೆ ಒಡವೆ ಹೊಸ್ತೆ ಎಲ್ಲ ಮಾಡಿಸ್ಕೊಂಡೆ. ಚೆನ್ನಾಗಿ ಬಂದಿತ್ತು. ಚೆನ್ನಾಗ್ ಅವ್ರ ಮನೆ ಬಿಟ್ಟು ಆಚೆಗೆ ಹೋದ್ಮೇಲೆ ನಮಗ್ ಚೆನ್ನಾಗ್ ಬಂದಿತ್ತು. ಮಧುಗಿರಿಯಾಗೆ ಸ್ಟ್ಯಾಂಡರ್ಡ್ ಆಗಿ ಬೂಸ ಅಂಗಡಿ ಹಾಕೊಟ್ಟು ನಾನ್ ಮನೆ ಹತ್ರ 3-4 ಕಸ ಕಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ವಜ್ಜಿನಹಳ್ಳಿ ಹತ್ರ ಬೋರ್ ಹಾಕ್ಸಿ ಎಲ್ಲ ಮಾಡಿದ್ದೆ. ಅಲ್ಲೂ ಬಂದ್ಬಿಟ್ಟು ಚಿಕ್ಕ ಮಗ, ನೀನ್ ಇರ್ಬೇಡ, ನಮ್ಮ ಅಪ್ಪನ ಜೊತೆ ಬಾಳ ಇದ್ರೆ ಇರು, ಇಲ್ಲ ಅಂದ್ರೆ ಹೊರಟೋಗು ಮನೆ ಬಿಟ್ಟು ಅಂತ 2-3 ಸರಿ ಹೇಳ್ದ. ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಹೋಗ್ಲಿ ಹಂಗ್ ಮಾಡಿರೋ ಇರ್ಬೇಕಲ್ವಾ ಅಂತ ಅವ್ರ ಮನೆ ಕಡೆ ಆಶ್ರಯ ಇಲ್ಲ ಅಂತ ಅವ್ರ ಮನೆಗೆ ಇದ್ದೆ. ತಿರ್ಗಾ ಮತ್ತೆ ಬಂದು ಹಿಂಗ್ ಮಾಡಿದವ್ರು. ಹೋಗ್ಲಿ ಬಿಡು ಅಂತ 2-3 ಸರಿ ಸ್ಟೇಷನ್ ಕೊಟ್ಟೆ. ಸ್ಟೇಷನ್ ಕೊಟ್ಟ ನಂತರ ತಿರುಗಿ ಎಷ್ಟು ರಾಜಿ ಆಗು ಅಂತ ಬೇಡರು. ಹೋಗ್ಲಿ ಅಂತ ರಾಜಿ ಆದೆ. ನನಗೆ ಪ್ರಶ್ನೆ ಯಾರು ಇರ್ಲಿಲ್ಲ. ನನ್ ತವ್ರ ಮನೆ ಕಡೆಗೂ ಫಲ ಇಲ್ಲ, ನನಗೆ ಯಾರು ಇಲ್ದಿದ್ದಕ್ಕೆ ರಾಜಿ ಆಗ್ತಿದ್ದೆ. ನಾನು ಒಬ್ಬಳೆ ಕಾಲ್ಕಟ್ಟೆ ಜೀವನ ಮಾಡ್ಕೊಂಡಿದ್ದೆ. ಇಲ್ಲ ಸರ್, ನನ್ಗೆ ಯಾರು ಸಿಗೋದಿಲ್ಲ. ಆನಕ್ಕಿಂತ ತಿರ್ಗಾ ಒಡವೆ ವಸ್ತು ಎಲ್ಲ ಮಾಡ್ಸಿರೋದು ನಾವೇ ಮಾಡ್ಸಿದೀವಿ. ನಮ್ಮ ಹತ್ರ ನಾವು ಕೂಲಿ ಮಾಡ್ಕೊಂಡು ತಿಂತಿದ್ವಿ ಸರ್ ಅವ್ನು ಇದ್ದಾಗ. ಆಮೇಕಿಂದ ನಾವು ಅವ್ನು ಹೋದ್ಮೇಲೆ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿದ್ದಿದ್ದು ಒಬ್ಬ ಮಗನ ಜೊತೆಗೆ. ಆಮೇಕಿಂದ ಕರ್ಕೊಂಡೋಗ್ಬಿಟ್ಟು ಕರ್ಕೊಂಡೋದ ಬೆಂಗಳೂರಿಗೆ ಕರ್ಕೊಂಡೋಗ್ಬಿಟ್ಟ ಹುಡ್ಗನ್ನ. ಹುಡ್ಗನ್ನ ದೊಡ್ಡವನ್ನ ಚಿಕ್ಕವನ್ನ ಮಧು ಅನ್ನ. ನಿಮ್ಮ ಅಮ್ಮ ಸರಿ ಇಲ್ಲ, ನಿಮ್ಮ ಅಮ್ಮನ ಜೊತೆ ನನ್ನ ಜೊತೆ ಬಾಳ ಕೇಳು, ನನ್ ಜೊತೆ ಬಾಳ ಕೇಳು ಅಂತ ದಿನ ಹುಡುಗನ ಹತ್ರ ಚಿತ್ರಹಿಂಸೆ ಮಾಡಿಸ್ತಿದ್ದ. ಅವನು ಚಿಕ್ಕ ಹುಡುಗ ಬಂದು ನನ್ನ ಕೇಳೋನು, ನಿಮ್ಮಮ್ಮ ನಮ್ಮ ಅಪ್ಪನ ಜೊತೆ ಬಾಳ ಇಲ್ಲದೆ ಹೋಗಿ ಅಂತ. ನಾವೇ ಮಾಡ್ದು, ಇಲ್ಲಪ್ಪ ನನ್ ಬಾಳ ನಿಮ್ಮ ಅಪ್ಪನ ಜೊತೆ ಇಷ್ಟೆಲ್ಲ ನನಗೆ ಹೋಗು ಅಂತ ಹೇಳಿದ್ನ, ನೀವು ತಾನೇ ಹೋಗಿದ್ದು ಅಂತ ಹೇಳ್ಬಿಟ್ಟು ಆಗಕ್ಕಿಂತ ನಾನ್ ಬಾಳಲ್ಲ ತಂದಿದ್ದಕ್ಕೆ ಅಷ್ಟಿನ ನ್ಯಾಯ ಪಂಚಾಯತ್ಗೆ ಎಲ್ಲ ಮಾಡಿರು. ಪಂಚಾಯತ್ಗೆ ಮಾಡ್ಬಿಟ್ಟು ಮೊನ್ನೆ ಘಟನೆಯಲ್ಲಿ ಏನ್ ಮಾಡ್ಬಿಟ್ರು,
ಮನೆಯಲ್ಲೇ ಬಂದ್ರು. ಮನೆಯಲ್ಲೇ ಬಂದು ಮನೇಲಿ ಇರ್ಬೇಡ ನೀನು, ನಿಂದೆಲ್ಲ ಚರಿತ್ರೆ ನನಗೆ ಗೊತ್ತೈತೆ, ನೀನ್ ಹೊರಟಾಗ್ಬಿಡ ಆಚೆಗೆ ಅಂತೇಳಿ ಮನೆ ಸಾಮಾನೆಲ್ಲ ಕಿಸ್ತಿ ಹೇಳ್ದ. ನಾನೇನ್ ಮತ್ತೆ ನಿಮ್ಮ ಬಟ್ಟೆ ಬರೆ ಎಲ್ಲ ಕೊಟ್ಬಿಟ್ಟೆ. ಅವರು ಬಟ್ಟೆ ಬರೆ ಎಲ್ಲ ಕೊಟ್ಟು ನನ್ನ ಬಟ್ಟೆ ಬರೆ ನಾನ್ ಪಾತ್ರೆ ಸಾಮಾನು ಸಂಪಾದಿಸಿದ್ದು ಅದನ್ನ ಮಾತ್ರ ತಗೊಂಡೋಗಿ ಬಾಡಿಗೆ ಮನೆಯಲ್ಲಿ ಅದೇ ಊರಾಗೇನೆ ಬಾಡಿಗೆ ಇದ್ದೆ. ಮುಂಚೆ ಯಾರ ಮನೇಲಿ ಇದ್ರಿ ನೀವು? ಮುಂಚೆ ಅವ್ರ ಮನೆಯಲ್ಲೇ ಇದ್ರೆ, ನಿಮ್ಮ ಗಂಡನ ಮನೆಯಲ್ಲಿ? ಗಂಡನ್ ಮನೆಯಲ್ಲೇ ಇದ್ದೆ. ನಿಮ್ಮ ಹಸ್ಬೆಂಡ್ ಎಲ್ಲಿದ್ರು? ಹಸ್ಬೆಂಡ್ ಅವ್ರು ಲೋಕಚಂದ್ ಸಾರಿ ಅವ್ರು ನಮ್ಮ ಮನೇಲಿ ಇರ್ತಿರ್ಲಿಲ್ಲ. 20 ವರ್ಷದಿಂದ ಇದ್ದಿದ್ದು. 20 ವರ್ಷ ಆದ್ಮೇಲೆ ನನ್ ಜೊತೆ ಇಲ್ಲೇ ಇಲ್ಲ, ಅವ್ನು ಎಂದು ಸಂಸಾರ ಮಾಡಿಲ್ಲ. ಆಮೇಲಿಂದ ಬಾಡಿಗೆ ಮನೇಲಿ ಇದ್ದೆ. ಹೋಗಿ ಬಾಡಿಗೆ ಮನೇಲಿ ಪರಿಸರಂಗಣ ಮನೆ ಅಂತ ಬಾಡಿಗೆ, ನಮ್ಮ ಮನೆ ಪಕ್ಕದಲ್ಲೇ ಬಾಡಿಗೆ ಐತಿ, ಇನ್ನು ಸ್ವಲ್ಪ ಕೆಳಕ್ಕೆ. ಆ ಮನೇಲಿ ಬಾಡಿಗೆ ಇದ್ದೆ. ಬಾಡಿಗೆ ಇದ್ರೆ 1-2-3 ನ್ಯಾಯ ಮಾಡಿರು. ಇಲ್ಲಪ್ಪ ನಾನ್ ಬರಲ್ಲ, ನಾವ್ ಸರಿ ಇಲ್ಲ, ನಿಮ್ಮ ಅಪ್ಪನ ಜೊತೆ ನಾನೇನಕ್ ಬರ್ಲಿ, ನಾವ್ ಸರಿ ಇಲ್ಲ ಅಂತ ಎಲ್ಲ ಕಟ್ಟಿದೀರಾ. ಒಬ್ರ ಇಬ್ರ ಇಲ್ಲಿ 8 ಜನ ಅಣ್ಣ ತಮ್ಮಗಳ ಜೊತೆನೂ ನನ್ ಕಾದಾಡ್ಬೇಕು. ಆ ಕಡೆ ನನ್ ತವ್ರ ಮನೆ ಕೇಸ್ ಹಾಕ್ಸವ್ರೆ. ಹೊಲದ ಮೇಲೆ ಶಿವಕುಮಾರ್ ಅಣ್ಣನ್ ಕೇಸ್ ಹಾಕಿಸ್ತ. ಕೇಸ್ ಹಾಕಿಸ್ಬಿಟ್ಟು ಈಗ ಅವರು ಎಲ್ಲ ನಿಂತ್ರು. ಅವರು ಎಲ್ಲ ಹೊಡಿಯಕ್ಕೂ ಬಡಿಯಕ್ಕೂ ಎಲ್ಲ ಶುರುವಾದ್ರು. ಹೋಗ್ಲಿ ಅಂತ ಹೇಳ್ಬಿಟ್ಟು ಚಿಕ್ಕವನು ನನಗೆ ನನ್ನ ಹತ್ರನೇ ಒಡವೆ ಹೊತ್ತಿಸ್ಕೊಂಡು 1 ಲಕ್ಷಕ್ಕೆ ಮೋಸ ಮಾಡ್ದ. ಅದನ್ನು ಹೋಗ್ಲಿ ಅಂತ ನಾನು ತೀರ್ಸ್ಕೊಂಡೆ. ಸಾಲ ತೀರ್ಸ್ಬಿಟ್ಟು ಅವತ್ತೇನೆ ಬಾಡಿಗೆ ಮನೆಗೆ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಹೋಗಿ ಬಿಡಿಸ್ಕೊ ಬಂದು ಒಡವೆ ತಂದು ಮನೆಗೆ ಇಟ್ಕೊಂಡಿದ್ದೆ. ಮನೆಗೆ ಇಟ್ಕೊಂಡಿದ್ರೆ ಬಂದು ಏಕಾಏಕಿ ನೋಡ್ಬಿಟ್ರೆ ಅವತ್ತು ದೇವ್ರಿಗೆ ಹೋಗಿದ್ದೆ, ನನ್ನ ತಂಗಿರೂರ್ಗೆ. ಯಾರು ನೋಡಿದ್ದು? ನಮ್ಮವ್ರ ಎಲ್ಲ ನೋಡಿ ಹಾಕೊಂಡ್ ಹೋಗಿದ್ದೆ ಒಡವೆನ. ಅವತ್ತು 1 2 ಸರ, 1 ಮಂಗಲ ಸರ, ಕಿವಿ ಕಿಕ್ಕಮ್ಮವು, ಮಾಮೂಲಿ ವಾಲೆ, ಹೆಂಗಿಸು ವಾಲೆ, ಸಪಟ್ ಚೈನು ಎಲ್ಲ ಇದ್ವು. ಎಲ್ಲ ಹಾಕೊಂಡ್ ಹೋಗಿದ್ದೆ. ಹಾಕೊಂಡ್ ಹೋಗ್ಬಿಟ್ಟು ನೋಡ್ಬಿಟ್ಟ ಅವತ್ತು ನನ್ನ ತಂಗಿಯರವ್ರಿಗೆ ಮರಮ್ಮಂಗ್ ಹೋಗಿದ್ದಿತ್ತೆ. ನೋಡ್ಬಿಟ್ಟು ನನ್ ತಂದೆವು ಇನ್ ಹೆಂಗೋ ಬಿಡಿಸ್ಬಿಟ್ಲು, ನಮ್ ಹೊಲಕ್ಕೆ ರಾಜಿ ಆಗಲ್ಲ ಇವಳು, ಹೋಗಿ ಹೊಡ್ದಾಕ್ಬಿಡ್ರಿ ಅಂತ ಹೇಳ್ಬಿಟ್ಟು ನನ್ ಶಿವಕುಮಾರ ಕಳಿಸ್ಬಿಟ್ಟ. ಹೋಗಿ ಬಿದ್ರು ದೊಣ್ಣೆ ಕೊಟ್ಟು ಅದ್ದೆ ಕೊಟ್ಟು ಕಳ್ಸವ್ನಿ. ಕಟ್ಬಿಟ್ಟು ಹೊಡೆದ್ಬಿಟ್ರಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ನಾನು ಹೋಗ್ಬಿಟ್ಟು ಹೊಸ ಈಚೆಗೆ ಹಿಡ್ಕೊಂತ ಇದ್ದೆ. ಹೊಸ ಚೆಂಡ ಹತ್ರ ಈಚೆಗೆ ಹಿಡ್ಕೊಂತಿದ್ರೆ ಬಂದನು ಬೀಗ ಎತ್ಕೊಂಡ. ಯಾಕ ಬೀಗ ಎತ್ಕೊಂತೀಯ ಅಂತ ನಾನ್ ಕೇಳ್ದೆ. ಬೀಗ ಎತ್ಕೊಂಡ ನಿಂದೇನು ಸೆಡ್ಡು, ನೀನೇನ್ ನಿಮ್ಮಪ್ಪ ಸಂಪಾದಿಸಿದ್ನ, ಏನ್ ಮಾಡಿದ್ದೆ ಅಂದ. ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ಅದ್ ಎಲ್ಲಿಗೂ ಬಿದ್ರು ದೊಣ್ಣೆನು ಮೊಚ್ಚಿ ಎಲ್ಲ ತಂದ್ಬಿಟ್ಟವ್ರೆ. ಬಿದ್ರು ದೊಣ್ಣೆ ತಗೊಂಡ್ಬಿಟ್ಟು ದಬ್ಬ ಒಂದೇ ಸಮ ಕಟ್ಬಿಟ್ರು. ನನಗೆ ಅಷ್ಟು ಬಂದ್ಬಿಟ್ರು. ಈ 3 ಸೇರ್ಕೊಂಡ್ಬಿಟ್ಟು, ಗಂಡ ಮಕ್ಕಳು 3 ಸೇರ್ಕೊಂಡ್ಬಿಟ್ಟು ನನಗೆ ಹೊಡೆದ್ಬಿಟ್ಟು ಹತ್ತು ಕೈ ಹಾಕಿಟ್ಕೊಂಡ್ಬಿಟ್ಟು ಹೊಡಿಕ್ ಹಾಕ್ಬಿಟ್ರು. ಸೆಡ್ ನೋಡಕ್ಕೆ ತಮ್ಮಂದಿರು ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಮಕ್ಳಿಗೆಲ್ಲ ಕೊಟ್ಟವ್ರೆ. ಆಸ್ತಿ ಮೇಲೆ ಕೋಲ್ಡ್ಗೆ ಹಾಕ್ಬಿಟ್ಟವಳೆ. ಇಷ್ಟ ದಿನ ಇವಳು ಹಂಗ ದುಡಿದ್ಬಿಟ್ಟು ಸರ ಬಿಡಿಸ್ಕೊಬಿಟ್ಲು. ಇವಳು ಇನ್ನ ನಮ್ಮನ್ನ ಕೇಸ್ ಹಾಕಿಸ್ತಕನಲ್ಲ ಅಂತ, ಕೇಸ್ ಹಾಕಿಸ್ತಕಂತ ಕೇಳಿರು. ನಾನ್ ತಗೊಳಲ್ಲ ಕೇಸು ಅಂದಿದ್ಕೆ ತಗೊಂಡೋಗ್ಬಿಟ್ಟು ನನ್ನನ್ನ ಹೋಗು ಹೊಡಿ ಅಂತೇಳಿ ಅವನ್ ಮನೆಗುದ್ದೆ ಹಗ್ಗ. ಅವನ್ ಮನೆಗ್ಲವೇ ಇದು ಕೊಟ್ಟೆ ಕಳ್ಸಲ್ಲಿ ಬಿದ್ರು ದೊಣ್ಣೆ. ನಿಮ್ಮಿಬ್ರು ಮಕ್ಳು ನಿಮ್ ಹಸ್ಬೆಂಡೇ ಸೇರ್ಕೊಂಡು ಹೊಡೆದಿರೋದು? 3 ಸೇರ್ಕೊಂಡು ಹೊಡೆದಿದ್ರು ಅಂದ್ರೆ ಇನ್ನೂ ಕಾಲ್ ಹೋಗಿಲ್ಲ, 3 ತಿಂಗಳಾಗೈತೆ. ಜೀವನಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೂಲಿ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟೊತ್ತಿನವರೆಗೂ ಕೂಲಿ ಮಾಡೇ ನಾನ್ ಬಂದಿದ್ದು. ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ. ಅಂತೋಳು ಇಂತೋಳು ಅಂತ ಇದು ಹೋಗ್ಬಿಟ್ಟು ಹೊಡೆದಾಕ್ಬಿಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟವ್ರೆ. ಹೊಡೆದಿದ್ದ ಅನತ್ರ ತಿರ್ಗ ಆಸ್ಪತ್ರೆಗೆ ಕರ್ಕೊಂಡ್ಬರ ನಿನ್ ಮಮ್ಮ ಅಂತ ಕೇಳ್ತಾವ್ರು ಇವ್ರು. ಕರ್ಕೊಂಡ್ಬರ್ಬೇಡ್ವಾ ಅವ್ನ ಆಸ್ಪತ್ರೆಗೆ, ಅವ್ಳೇನೆ ಕರ್ಕೊಂಡ್ಬರ್ತಿಲ್ಲ, ಅಲ್ಲೇ ಸತ್ತೋದ್ರೆ ಊರಾಕಂಡ್ ಬಿಡು, ರೂಮ್ನಾಗ ಗುದ್ರ ತಂದು ಊರಂಗಣ ಅಂತ ಕೇಳ್ತಾರೆ ನನ್ ತಮ್ಮಂದ್ರು. ನಮ್ಮ ಅಮ್ಮನೂ ಹಂಗೆ ಅಂತಾಳೆ, ಗುದ್ರದಾಗ ದೂರಾಕನ ಬಿಡು ಅಂತ. ಒಳಕ್ ಹಾಕ್ಬಿಟ್ಟಿದ್ರು. ಒಳಕ್ ಹಾಕಿ ಬಡ್ಕೊಂಡ್ ನೀರ್ ಇಲ್ಲ ಏನು ಇಲ್ಲ, ನಿಡ್ತಪ್ಪ ಹಾಕ್ಬಿಟ್ಟಿದ್ದೀನಿ. ನಿಡ್ತಪ್ಪ ಹೋಗ್ತಿದಂಗೆ ಅದ್ ಯಾರ ಈಚೆ ಕೆಳಕ ಬಂದವ್ರು ಬಾಕ್ಲು ಹೊಡೆದು ಕಿಟಕಿ ಹೊಡೆದು ಅವ್ರೇನೆ ಈಚೆ ಕೆಳದವ್ರಿ. ಎಳಿತಿದಂಗೆ ಮನೆಗೆ ಬೆಳಗ್ಗೆ 8:15 ಹೊಡೆದಿದ್ದು. 8:15 ಹೊಡೆದವ್ರಿಗೆ ಸಾಯಂಕಾಲ 7 ಗಂಟೆಗೆ ತಂದು ಜಯರಾಮ್ ಆಸ್ಪತ್ರೆಗೆ ಹಾಕಿರು. ಜಯರಾಮ್ ಆಸ್ಪತ್ರೆಗೆ ಹಾಕಿದ್ರೆ ಅಲ್ಲೊಂದ್ ನೈಟಿ ಕಟ್ ಮಾಡಾಕಿರು, ಇಲ್ಲೊಂದ್ ನೈಟಿ ಕಟ್ ಮಾಡಾಕಿರು. ಬಿಚ್ಚಕ್ ಬರಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೂ 1 ನೈಟಿ ಕಟ್ ಮಾಡಿರು, ಇಲ್ಲೊಂದ್ ನೈಟಿ ಕಟ್ ಮಾಡಿರು. ಅಲ್ಲೂ ಬಿಚ್ಚಕ್ ಬರ್ಲಿಲ್ಲ, ಇಲ್ಲೂ ಬಿಚ್ಚಕ್ ಬರ್ಲಿಲ್ಲ. ಅಷ್ಟಪ್ಪ ಊದ್ಬಿಟ್ಟಿತ್ತು ಮೈಯಲ್ಲ. ಆಮೇಲಿಂದ ಅವ್ರನ್ನ ನಾನ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಸ್ವಾಮಿ
ನನ್ ತಂಗಿ ನಮ್ ಕಾಕನ ಮಗಳು ನಮ್ ತಂಗಿ ಬಂದು ಕರ್ಕೊಂಡೋದ್ ನನ್ಗೆ ಯಾರು ಹಿಂದೆ ಮುಂದೆ ಯಾರು ಇಲ್ಲ, ದಿಕ್ಕಿಲ್ಲ. ನನ್ ತಂಗಿ ಬಂದು ಕರ್ಕೊಂಡೋದ್ಲು. ಕರ್ಕೊಂಡೋಗಿ ಅವಳು ಒಂದಿನ ಆಶ್ರಯ ಕೊಟ್ಲು. ಅದಕ್ಕೆ ಅವಳು ಹೊಡಿಯಕ್ ಹೋಗಿದ್ರೆ ನೀನ್ ಯಾರೇ ನಮ್ಮ ಅಕ್ಕ ಆಶ್ರಯ ಕೊಡಕ್ಕೆ, ಅವಳು ಇದ್ರೆ ಇರ್ತಾಳೆ ಸತ್ರೆ ಸಾಯ್ತಾಳೆ, ನೀನ್ ಯಾರೇ ಬೇಕು ಅಂತ ಹೇಳಿ ಅವಳು ಹೊಡಿಯಕ್ ಹೋಗಿದ್ರೆ ನಮ್ಮಂದ್ರು. ಅವಳು ಅದಕ್ಕೆ ನಿನ್ ಇಷ್ಟ ಏನಾನ ಮಾಡ್ಕೊಂಡ್ರೆ ನಾನ್ ತಗೊಂಡ್ ನನ್ನ ಹತ್ರ 10 ರೂಪಾಯಿ ದುಡ್ಡಿರ್ಲಿಲ್ಲ. ಅವಳೇ 1,500 ರೂಪಾಯಿ ಇಕ್ಕಿ ಹಾಸ್ಪಿಟ್ಲಿಗೆ ತೋರಿಸಿಳು. ತೋರಿಸಿದಾದ್ಮೇಲೆ ನೀವ್ಯಾರ ಅವಳನ್ನ ಕೇಳೋದು ಅಂತ ಹೇಳಿ ಅವ್ರನ್ನೆಲ್ಲ ಕಲ್ಗಲ್ಲೇ ತಕೊಂಡ್ ಹೊಡಿಯಕ್ ಹೋಗ್ಯಾರ ನನ್ ತಮ್ಮಂದ್ರು. ಆಮೇಲೆ ನಾನೇನ್ ಮಾಡ್ಬಿಟ್ಟೆ, ಅವ್ರ ನಮ್ ಕಾಕ ಕೊಡ್ಬೇಡಮ್ಮ ಕಂಪ್ಲೇಂಟ್, ಇದೆಲ್ಲ ಕೇಸು ದೊಡ್ಡದಾಗ ಹೋಗ್ತಿದೆ, ಕೊಡ್ಬೇಡ ಕೊಡ್ಬೇಡ ಅಂತ ಅಂತು. ನಾನ್ ಇಲ್ಲ ಸರ್, ಇಲ್ಲಪ್ಪ ನಾನ್ ಕೊಟ್ಟೆ ಕೊಡ್ತೀನಿ, ನಾನು ಇಷ್ಟೆಲ್ಲ ಶಿಕ್ಷೆ ಅನ್ಭವಿಸ್ಬೇಕಾ, ನಾನ್ ಕೊಟ್ಟೆ ಕೊಡ್ತೀನಿ ಅಂದೆ. ಆಮೇಕಿಂದ ಅಪ್ಪ ಇಲ್ಲಮ್ಮ ನಿನ್ ನೋಡ್ದೆ ಹೊಸ್ತಾ ನಿಂದೇನೈತೆ ಎಲ್ಲ ಕೊಡಿಸ್ತೀನಿ, ನಿನ್ ಮಟ್ಟಿಗೆ ನೀನ್ ಇರಿವಂತೆ ಅಂತ ಹೇಳ್ಬಿಟ್ಟು ಕೇಳ್ಕಳ್ತು. ಕೊಡಕ್ಕೆ ಆಗ್ಲಿಲ್ಲ ಸರ್, ಬಿಡ್ಲಿಲ್ಲ, ಅವ್ರೆಲ್ಲ ಇಟ್ಕೊಂಡಿದ್ರು. ಆಮೇಕಿಂದ ಹೋಗ್ಬಿಟ್ಟು ನಾನೇನ್ ಮಾಡ್ದೆ, ನಾನು ಹೊಸ ವ್ಯಾಪಾರ ಮಾಡ್ತಾ ಇದ್ದೆ. ಹೊಸ ವ್ಯಾಪಾರ ಮಾಡ್ತಿದ್ದೆ, ಅದ್ ಯಾರೋ ಪರಿಚಯ ಇದ್ರು. ನಾನು ಗುರ್ತೇ ಸಿಗ್ತಿರ್ಲಿಲ್ಲ ಸರ್, ನಾನು ತಿಕ್ಲಿ ಅನ್ಕೊಂಡಿದ್ರು ಅವ್ರೆ. ಯಾರೋ ತಿಕ್ಲಿ ಅನ್ಕೊಂಡಿದ್ರು. ಅಣ್ಣ ನಾನಣ್ಣ ಮಂಜಮ್ಮ ಅಲ್ಲಿಗ್ ರೋಡಿಗೆ ಬಿಡೋಣ ಸಾಕು ಅಂದೆ, ನಮ್ ಕಾಕರ ಮನೆಯಿಂದ ತಪ್ಪಿಸ್ಕೊಬಿಟ್ಟು ಅವಾಗ ಅಲ್ಲಿಗ್ ರೋಡಿಗೆ ಬಿಟ್ರು. ರೋಡಿಗೆ ಬಿಡ್ತಿದಂಗೆ ನಾನು ಎಲ್ಲ ಹಿಡ್ಕೊಂತಾರೆ ಅಂತ ಕುಂಟ್ಕೊಂಡ್ ನಡ್ಕೊಂಡೆ ಮುಂದಕ್ಕೆ ಬರ್ತಾ ಇದ್ರೆ ಅವ್ರೇನ್ ಮಾಡ್ಬಿಟ್ರು, ಯಾವ್ದೋ ನಿನ್ನಂತ ಪುಣ್ಯಾತ್ಮ ಒಂದ್ ಗಾಡಿಯಲ್ಲಿ ಬಂದ್ರು. ನಾನ್ ಕುಂಟ್ತಾ ಇದ್ದಿದ್ ನೋಡಿ ಯಾರು ಅಮ್ಮ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಕರ್ನಾಟಕ ಬ್ಯಾಂಕ್ ಹತ್ರ ಬಂದೆ. ಕರ್ನಾಟಕ ಬ್ಯಾಂಕ್ ಹತ್ರ ನಿಲ್ಸಿ ಹೋದ್ರು. ಇಳಿಸಿ ಹೋಗ್ತಿದ್ದಂಗೆ ಒಂದ್ ಕಾಲ್ ಚೈನ್ ಇತ್ತು ನನ್ ಕಾಲಿಗೆ, ಇನ್ನೇನು ಬಿಟ್ಟಿರ್ಲಿಲ್ಲ, ಕಾಲ್ ಚೈನ್ ಮಾತ್ರ ಬಿಟ್ಟಿದ್ರು. ಯಾರು 1 ರೂಪಾಯಿ ದುಡ್ಡು ಕೊಡ್ತಿರ್ಲಿಲ್ಲ ಅವಾಗ ನನ್ಗೆ. ಒಂದ್ ಕಾಲ್ ಚೈನ್ ಒಡವೆ ಹಂಗೆ ಪರಿಚಯ ಇದ್ರು. ಹಾಸ್ಪಿಟ್ಲಿಗೆ ಸೇರ್ಕೊಂಡೋಸ್ಕರ ಒಂದ್ ಕಾಲ್ ಚೈನ್ ಮಾರ್ಕೊಂಡ್ಬಿಟ್ಟು ಹೋಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡೆ. ಅವಾಗ ಅಂತ ನನ್ ಮುಂದೆ ಯಾಕೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ ನೀನು ಅಂತ ಒಂದ್ 2-3 ದಿನ ಬಂದು ಇಲ್ಲಿ ಇದ್ರಾಗೆ ಗವರ್ಮೆಂಟ್ ಆಸ್ಪತ್ರೆಗೂ ಗಲಾಟೆ ಮಾಡಿರು. ಅವರೆಲ್ಲ ಬೈದು ಕಳ್ಸಿರು. ಅಲ್ಲಿ ಇದ್ದವರೆಲ್ಲನ ಎಲ್ಲಾರು ಕಳ್ಸಿದಾದ್ಮೇಲೆ ಅವ್ರು ಇವ್ರು ಊಟ ತನಕ ಕೊಟ್ಟವ್ರೆ. ನಾನ್ ನೋಡ್ಕೊಂಡ ದಿಕ್ಕನ್ಸರೇ ಇಲ್ಲ. ಒಂದು ದಿನ ಒಂದು ಊಟ ಸಮೇತ ನನ್ನ ಆಶ್ರಯಕ್ಕೆ ಅಲ್ಲ ಬಂದಿಲ್ಲ, ಯಾರು ಬಂದಿಲ್ಲ. ತುಮಕೂರು ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಂಡು ಆಂಬ್ಯುಲೇಷನ್ ತುಮಕೂರು ಹಾಸ್ಪಿಟ್ಲಿಗೆ ಹೋದೆ. ತುಮಕೂರು ಹಾಸ್ಪಿಟ್ಲಿಂದ ಕರ್ಕ ಬಂದು ತಿರ್ಗಾ ಮದ್ಗಿರಿ ಇರಾಕ್ ಸ್ಥಳ ಇಲ್ಲ ಅಂತ ಒಂದು 15-20 ದಿವಸ ಹಾಸ್ಪಿಟ್ಲಲ್ಲೇ ಇದ್ದು. ಆಮ್ಯಾಕಿಂದ ನಾನು ಇವಾಗ ಯಾರನ್ನೋ ಕೈ ಕಾಲು ಹಿಡ್ಕೊಂಡು ಒಂದು ರೂಮ್ ಮಾಡ್ಕೊಂಡು ಸೇರ್ಕೊಂಡಿದೀನಿ. ಬಾಡಿಗೆ ಕಟ್ಬೇಕು, ಅದಕ್ಕೆ ಬೇರೆ ಆಶ್ರಯ ಕೊಟ್ಟಿದ್ರು ಒಂದ್ 2 ದಿವಸ. ಹಂಗಾಗಿದ್ದೀನಿ ಸರ್, ನನ್ಗೆ ಯಾರು ದಿಕ್ಕಿಲ್ಲ. ನನಗ್ ನ್ಯಾಯ ಬೇಕು ಸರ್. ಒಡವೆ ಹೊಸ್ತಾ ನನ್ ಬಟ್ಟೆ ಹಾಕಣಕ್ ಒಂದ್ ಬಟ್ಟೆ ಕೊಟ್ಟಿಲ್ಲ ಸರ್. ಈ ತರ ಬಟ್ಟೆ ಅವ್ರು ಇವ್ರು ಕೊಡ್ಸಿರೋದು ಸರ್. ಇದನ್ನ ನನ್ನ ಹತ್ರ ಒಂದ್ ಬಟ್ಟೆ ಸಮೇತ ಇಲ್ಲ. ಹ್ಞೂ ಸರ್, ಪೊಲೀಸ್ರೆ ಒಂದ್ಸರಿ ಕಳ್ಸಿದ್ರು. ಇವನು ಮನೆಯಲ್ಲೇ ಇದ್ದಾನೆ, ಮರ್ತಿಮ್ನಳ್ಳಿಗೆ. ಆ ಹುಡುಗರು ಬೆಂಗಳೂರಾಗ ಅವ್ರೆ. ಇದೆ ಸರ್, ಇಲ್ಲೇ ಕಸ್ಬಾ. ಮುಂದೆ ನಾನು ಲಾಸ್ಟಿಗೆ ಈ ತರ ನಾನು ಹಿಂಗೆ ಕೂಲಿನಲ್ಲಿ ಮಾಡಿ ಹಿಂಗಿರ್ತೀನಿ ಅನ್ಕೊಂಡಿರ್ಲಿಲ್ಲ. ಎಲ್ಲಾರು ಹೇಳ್ಕೊಟ್ರು ದೇವಸ್ಥಾನಕ್ಕೆ ಹೋಗಿ ಭಿಕ್ಷೆ ಬೇಡ ಬಂದು ಇನ್ನೋರ್ ಜೊತೆಗೆ ಹೋಗ್ಬೇಡ ಅಂತ. ನಾನಿದ್ದು ನೋಡೋಣ ಏನಾಗ್ತಿತ್ತು ಅಂತ ಹೇಳ್ಬಿಟ್ಟು ತಿರ್ಗಾ ಒಂದ್ ಕಾಲ್ ಚೈನ್ ಇತ್ತು ಮಾರ್ಬಿಟ್ಟು ಮನೆ ಅಡ್ವಾನ್ಸ್ ಕೊಟ್ಟು ಆಮೇಲೆ ಒಂದ್ 2,000 ರೂಪಾಯಿ ಕೂಲಿ ಮಾಡಿ ಅವ್ರಿಗೆ ಬಾಡಿಗೆ ಕಟ್ಟಿದೀನಿ. ನಾನು ಅವ್ರ ಜೊತೆಗೆ ಹೋಗಲ್ಲ ಸರ್. ನನಗ್ ನ್ಯಾಯ ಬೇಕಷ್ಟೇ. ನನ್ ನೋಡ್ವೆ ಹೊಸ್ತಾ, ನನ್ ಬಟ್ಟೆಗಳು, ನನ್ ಸೀಮೆಸ ನನ್ಗೆ ವಾಪಸ್ ಕೊಡ್ಸಿ ಸರ್, ನ್ಯಾಯ ಕೊಡ್ಸಿ. ಎಲ್ಲ ಕಿತ್ಕೊಂಡೋಗಿದ್ದಾರೆ ಸರ್. ಬಾಡಿಗೆ ಮನೇಲಿ ನಾನು ಇದ್ದಿದ್ದು. ಬಾಡಿಗೆ ಮನೇಲಿ ಇದ್ದಾಗ ಒಡೆದು ಬಿಟ್ಟು ತಕೊಂಡೋಗ್ಬಿಟ್ಟು ಒಡಿ ಸೆಡ್ನ ಕೂಡಾಕ್ಬಿಟ್ಟು ತಕೊಂಡೋಗ್ಬಿಟ್ಟು ಎಲ್ಲನ ಒಡವೆ ಹೊಸ್ತಾ ಎಲ್ಲ ಇದ್ದಿದ್ದೆಲ್ಲ ತಕೊಂಡೋಗಿ ಅವ್ರ ಮನೆಗೆ ಹಾಕೋಬಿಟ್ಟವ್ರೆ. ಎಲ್ಲ ಮನೆಗೆ ಇಕ್ಕಿದ್ದೆ ತಗೊಂಡೋಗ ಅವ್ರ ಮನೆಗೆ ಹಾಕೋಬಿಟ್ಟವ್ರೆ.
ರಕ್ಷಣೆ ಬೇಕು ಸರ್. ಒಡವೆ ವಸ್ತ ಕೊಡಿಸಿ ನಾನ್ ಸಂಪರ್ಸಿರೋದು ಸರ್. ಒಂದ್ ಅವ್ರ ಮನೆಯವ್ರು ಕೊಟ್ಟಿದ್ದು, ಅವ್ರ ಹೊಲಕ್ಕೆ ಸೈನ್ ಹಾಕಿಸ್ಕೊಂಡು ನನಗೆ ಕೊಟ್ಟಿರೋದು. ಅವ್ರೇನ್ ಪುಕ್ಸೇಟೆ ಕೊಟ್ಟಿಲ್ಲ. ಅವರು ಹೊಲಕ್ಕೋಸ್ಕರ ಸೈನ್ ಹಾಕಿಸ್ಕೊಂಡು ಒಂದ್ 45 ಗ್ರಾಮ್ ಸರ ಕೊಟ್ಟಿದ್ರು. 45 ಗ್ರಾಮ್ ಸರ ಕೊಟ್ಟಿದ್ರು. ಇನ್ನೊಂದ್ ಸರ ನಾನ್ ಕಷ್ಟ ಬಿದ್ದು ಮಾಡಿಸ್ಕೊಂಡಿದ್ದು ಸರ್. ನಾವ್ ಮಾಡ್ಸಿದ್ದು ಅಂತ ಪೊಲೀಸ್ನವ್ರಿಗೆ ಹೇಳ್ತಾರೆ. ಪೊಲೀಸ್ನವರು ಅಯ್ಯೋ ಹೋಗಮ್ಮ, ನಿನ್ ಮಕ್ಳು ಮಾಡ್ಸಿರೋದು, ನಿನ್ ಮಕ್ಳು ಅಂತ ಎಲ್ಲಾ ಮಾಡಿಸ್ಕೊಟ್ಟಿರೋದು, ನಿಂಗೆ ಹೇಳ್ಕೊಂಡ್ ಕೊಡ್ತಾರ ಅವ್ರು ಅಂತಾರೆ. ಮಧುಗಿರಿ ಸ್ಟೇಷನ್ ಅಲ್ಲಿ ಸರ್. ಇಲ್ಲ ಸರ್, ನಮ್ ಪಂದಿಸ ಇಲ್ಲ ಸರ್. ಏನು ನಮ್ಗೆ ಒಂದ್ ಬಟ್ಟೆ ಕೊಡ್ಸಿ ಅಂದ್ರೆ ಕೊಡ್ಸಿಲ್ಲ ಸರ್. ಇದನ್ ಬಟ್ಟೆ ಕೊಡ್ಸಿ ಸರ್ ಅಂದ್ರೂ ಇಲ್ಲ. ಎಫ್ಐಆರ್ ಆಗೈತೆ ಸರ್. ಎಫ್ಐಆರ್ ಅದಕ್ಕೆ ಏನ್ ಮಾಡ್ತೀರಾ? ಒಡವೆ ವಸ್ತು ಸೇರ್ಸಿರ್ಲಿಲ್ಲ ಸರ್. ಏನು ಆಕ್ಷನ್ ತಗೊಳಲ್ಲಮ್ಮ. ಯಾವ ದೇಶಕ್ಕೆ ಹೋಗಿ ಕೊಡ್ತೀಯ ಕೊಡು ನೀನು. ಎಲ್ಲ ಕಡೆ ಕೊಟ್ಟಿದ್ದೀನಿ ಸರ್. ನಾನೇ ಹೋರಾಡ್ಕೊಂಡು ಎಲ್ಲಾ ಕಡೆ ಕೊಟ್ಟಿದ್ದೀನಿ. ಆದ್ರೆ ನಮ್ಗೆ ಯಾರು ನ್ಯಾಯ ಕೊಟ್ಟಿಲ್ಲ. ನಾಗಲಕ್ಷ್ಮಿ ಐತೆ ಸರ್. ನಾಗಲಕ್ಷ್ಮಿ ಮೇಡಮ್ಗೂ ಅರ್ಜಿ ಹಾಕಿದ್ವಿ. ಎಲ್ಲಾ ಕಡೆ ಅರ್ಜಿ ಹಾಕಿದ್ವಿ ಸರ್. ಯಾರು ನನಗ್ ನ್ಯಾಯ ಕೊಟ್ಟಿಲ್ಲ. ಎಲ್ಲಾ ಕಡೆನೂ ಅರ್ಜಿ ಹಾಕಿದ್ದೀನಿ. ಆದ್ರೆ ನಾನೇ ಸ್ವಂತವಾಗಿ ಓಡಾಡ್ಕೊಂಡು, ಆದ್ರೆ ನಂಗೆ ಯಾರು ನ್ಯಾಯ ಕೊಟ್ಟೇ ಇಲ್ಲ ಸರ್. ಇಂತವರೆಗೂ ಒಂದ್ ಬಟ್ಟೆ ಸಮೇತ ಕೊಡ್ಸಿಲ್ಲ ಸರ್ ನನ್ಗೆ. ಆ ಕಡೆಗೂ ಒಂದ್ ಬಟ್ಟೆ ಇಲ್ಲ ನನ್ಗೆ. ನೀವು ಭಿಕ್ಷೆ ಬೇಡ ತರ ಇದ್ದೀನಿ ಸರ್. ನಾನು ಅಷ್ಟೊಂದು ದುಡಿದು ಸಂಪಾದನೆ ಮಾಡಿ ಎಲ್ಲ ಅವರೇ ಕಿತ್ಕೊಂಡು ನನ್ನ ಬದುಕೈ ಮಾಡಿಬಿಟ್ಟಿದ್ದಾರೆ. 1 ಗಂಟೆ ಆದ್ರೂ ಊಟ ಕೊಡ್ತಿರ್ಲಿಲ್ಲ. 3 ಸೀಮೆ ಹಸು ಮೇಯಿಸ್ಬೇಕಾಗಿತ್ತು. 3 ಸೀಮೆ ಹಸು ಮೇಯಿಸಿ 3 ಸೀಮೆ ಹಸು ಹುಲ್ ಕೊಯ್ದಾಕಿ ಸೆಪ್ಪೆ ಹಾಕೊಂಡು ಎಲ್ಲ ಮಾಡ್ತಿದ್ದೆ ನಾನು ಒಬ್ಳೇನೆ. ಒಬ್ರು ಕೈ ಜೋಡಿಸ್ತಿರ್ಲಿಲ್ಲ. ನಾವ್ ಕಷ್ಟಪಟ್ಟು ಮಾಡ್ಕೊಂಡಿದ್ದೀನಿ ಸರ್ ಇದೆಲ್ಲನ. ಯಾರು ಕೈ ಜೋಡಿಸಿಲ್ಲ ಸರ್ ಇದಕ್ಕೆ. ಅವರೆಲ್ಲ ಹೊರಟೋಗಿದ್ರು ಸರ್. ಅವಾಗ ನಾವು ಅವನ ಜೊತೆ ಇದ್ದಾಗ ಕೂಲಿ ಮಾಡ್ಕೊಂಡು ತಿಂತಾ ಇದ್ದೆ ಸರ್. ನಾನು ಅವತ್ತನ್ನು ಕೂಲಿ ಮಾಡ್ಕೊಂಡು ತಿಂತಾ ಇದ್ದೆ. ಅವ್ನು ಹೋದ ನಂತರನೇ ನಾವೆಲ್ಲ ಸ್ಟ್ಯಾಂಡರ್ಡ್ ಆಗಿದ್ದು. ಅಂತಂದ್ರೆ ಈಗ ನೀನ್ ಏನೇ ಮಾಡ್ತಿದ್ಯಾ? ನೀನ್ ಯಾವ ಕೇಳಕ್ಕೆ ನಾಯಿ ಇದ್ದಂಗಿರು ನಮ್ಮ ಮನೆಗೆ ಅಂತ ಕೇಳ್ತಾನೆ ಸರ್. ಚಿಕ್ಕ ಮಗ ನಾಯಿ ಆಗಿರು. ಸಗಣಿ ತುರ್ಕವ್ನೆ ಸರ್. ನನ್ಗೆ ಸಗಣಿ ತುರ್ಕಿ ಹೊಡೆದವ್ನೆ ಬಾಯಕ್ಕೆ. ಚಿಕ್ಕ ಮಗ ನಮ್ಮ ಅಪ್ಪನ ಜೊತೆ ಬಾಳೆ ನೀನು ಅಂತಾನೆ ಸರ್. ನಮ್ಮ ಅಪ್ಪನ ಜೊತೆ ಬಾಳು ಹೇಳಿ ಬಾಯಕ್ಕೆ ಸಗಣಿ ತುರ್ಕಿರೋ ಸಮೇತ ಇಲ್ಲೆಲ್ಲಾಗೆಲ್ಲ ಹಂಗೆ ಕಚ್ಕೊಂಡಿತ್ತು ಸರ್. ಇಲ್ಲಿ ಜಯರಾಮ್ ಡಾಕ್ಟರ್ ತಗ್ಸವ್ರೆ. ಈ ತರ ಹೊಡೆದಿರೋ ನನ್ ಮಕ್ಳ ಜೊತೆ ನೀನು ಹೋಗ್ಬೇಡಮ್ಮ ಅಂತ ಅವರು ಸಮೇತ ಹೇಳೋರೆ. ಅಂದ್ರೆ ಎಲ್ಲ ಏನು ಆಗ್ಬಾರ್ದು ಆತರ ಐಡಿಯಾ ಇಟ್ಟು ಹೊಡೆದವ್ರವ್ರು. ಹಿಂಗೆ ಏನು ಎಫೆಕ್ಟ್ ಆಗ್ಬಾರ್ದು. ಏನೋ ಎಫೆಕ್ಟ್ ಆದ್ರೆ ಕೇಸ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಬರೇ ಮೂಳೆ ಮಾಂಸಕ್ ಮಾತ್ರ ಏಟಾಗ್ಬೇಕು. ಅಲ್ಲಿ 20 ವರ್ಷ ಆಗೋಯ್ತು ಸರ್. ನನ್ ಅವ್ನು ಊರ್ ತುಂಬ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಹೊರಟೋಗಿದ್ದ. ಊರ್ ತುಂಬ ಅಷ್ಟೇ ಸರ್. ಊರ್ ತುಂಬ ಸಾಲ ಮಾಡ್ಕೊಂಡಿದ್ದ. ನಾನು ಬೇಜಾನ್ ಸರಿ ಕರೆದಿದ್ದೆ, ಬಾರ ಮನೆಯಲ್ಲಿ ಅಂತ. ಇಲ್ಲ ನಾನ್ ಬರಲ್ಲ ಅಂತ ಹೇಳಿ ಮಗುನ್ ಉಬ್ಬಿಸ್ಕೊಂಡು ಅವನ್ ಜೊತೆನೆ ಇದ್ದ. ನಮ್ ಮಾತು ಇವತ್ತು ಇವನ್ ದೊಡ್ಡನ್ ಕೇಳ್ತಿದ್ದೆ ಸರ್. ಆದ್ರೆ ಇವನು ಚಿಕ್ಕವನ್ ನನ್ ಮಾತು ಎಂದೂ ಕೇಳಿಲ್ಲ. ನಾನು ಅವನೆಂದೂ ಮಾತಾಡ್ಸಿರ್ಲಿಲ್ಲ ಸರ್. ಅವನು ಇಲ್ಲ, ಇವಾಗ ಅವನ ಜೊತೆನೆ ಇದ್ದಾನೆ. ರೇಷನ್ ಕಾರ್ಡೇ ಬೇರೆ ಐತೆ ಸರ್. ನಮ್ದೊಂದು ಅವ್ರದೊಂದು. ಇವಾಗ ನೆಕ್ಸ್ಟ್ ಅವ್ನು ಬೂಸಂಗಡಿ ಲಾಸ್ ಮಾಡ್ಕೊಂಡ್ಬಿಟ್ಟ. ಲಾಸ್ ಮಾಡ್ದ ಅನಂತರ ಇಬ್ಬರನ್ನು ಎಳ್ಕೊಂಡ್ ಹೋಗ್ಬಿಟ್ರು. ನಾವು ನನಗೆ ಸಾಲ ಕೊಡು ಹಂಗೆ ಹಿಂಗೆ ಅಂದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ಸರ್? 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಸಾಲ ಕೊಡಕ್ಕೆ 12 ಲಕ್ಷ ರೂಪಾಯಿ ಸಾಲ ನಾನು ಎಲ್ಲಿಂದ ತಂದ್ಕೊಡ್ಲಿ? ಹಂಗಂದಿದ್ದಕ್ಕೆ ಅವ್ನು ಏನ್ ಮಾಡ್ದ, ಅವನು ಅವ್ರ ಜೊತೆಗೆ ಎಳ್ಕೊಂಡ್ ಹೋಗ್ಬಿಟ್ಟ. ಚಿಕ್ಕ ಮಗನ್ ಜೊತೆಗೆ ಎಳ್ಕೊಂಡ್ ಹೋಗನೆ. ಚಿಕ್ಕ ಮಗ ದೊಡ್ಡ ಮಗ ಇಬ್ಬರನ್ನು ಜೊತೆಲ್ಲೇ ಇಟ್ಕೊಂಡವನೆ. ಇಬ್ಬರನ್ನು ಜೊತೆಗೆ ಇಟ್ಕೊಂಡ್ಬಿಟ್ಟ ನನ್ನನ್ನ ಬೀದಿ ಪಾಲ್ ಮಾಡಿದ್ದು. ಈಗಲಾದರೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಗಂಡ ಹಂಸರಾಜ್ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ಹೆಂಡತಿ ಮಂಜಮ್ಮನಿಗೆ ನ್ಯಾಯ ಕೊಡಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.